ಪ್ರಿಯ ಸ್ನೇಹಿತರೆ, ನಮಸ್ಕಾರ. ಇವತ್ತು ಪ್ರಜಾಪ್ರಭುತ್ವ ಜಾತ್ಯತೀತ ರಾಷ್ಟ್ರಗಳಲ್ಲಿ ಈ ಜಾತಿಗಳದೇ ಲೆಕ್ಕಾಚಾರ ಹಾಕಿದಾಗ ವಿ ಆರ್ ರಿಯಲಿ ಅನ್ಲಕ್ಕಿ ಫೆಲೋಸ್ ಅಂತ ಹೇಳ್ಬೋದು. ಯಾಕಂದರೆ ನೋಡಿ, ಈ ಜಾತಿಗಳ ಲೆಕ್ಕಾಚಾರ ಹಾಕದೆ ಇದು ಜಾತ್ಯತೀತವಾಗಿ ಭ್ರಾತೃತ್ವದಿಂದ ಬರ್ತಕ್ಕಂಥ ದೇಶ ಅಂತ ಹೇಳ್ತಾ ಇದ್ವಲ್ವಾ. ಸಂವಿಧಾನದಲ್ಲೂ ಕೂಡ ಇಲ್ಲಿ ಜಾತಿ, ಧರ್ಮ, ಕರ್ಮ ಇವೆಲ್ಲವುಗಳನ್ನು ಮನೆಯಲ್ಲಿ ಆಚರಣೆ ಮಾಡಬೇಕೇ ಹೊರತು ಈ ಒಂದು ದೇಶ ಅಂತ ಬಂದಾಗ, ಒಂದು ರಾಷ್ಟ್ರ ಅಂತ ಬಂದಾಗ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರು ಅಂತ ಹೇಳ್ತಕ್ಕಂಥದ್ದು ಇವತ್ತು ಜಾತಿಗೊಬ್ಬ ರಾಜಕಾರಣಿನ ಮಾಡಿ ಮಾಧ್ಯಮಗಳಲ್ಲಿ ಜಾತಿ ಲೆಕ್ಕಾಚಾರ, ರಾಜಕಾರಣಿಗಳು ಜಾತಿ ಲೆಕ್ಕಾಚಾರ, ಈ ಜಾತಿ ಲೆಕ್ಕಾಚಾರ ಹಾಕಿ 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 ಇವತ್ತು ಸಾವಿರಾರು ಜಾತಿಗಳ ಒಂದು ಏನು ಪಟ್ಟಿ ಬೆಳೆದು ನಿಂತುಬಿಟ್ಟಿದೆ. ಇದು ದುರಾದೃಷ್ಟಕರ ಅಲ್ವಾ ಸ್ನೇಹಿತರೆ? ಪ್ರಿಯ ಸ್ನೇಹಿತರೆ, ಎಷ್ಟೊಂದು ನಾವು ಒಂದು ವಿಚಿತ್ರವನ್ನು ಕಾಣ್ತಾ ಇದ್ದೀವಿ ಅಂತಂದರೆ, ನಮ್ಮ ತಲೆಮಾರಿನ ಇಂದಿನ ದಿನಗಳಲ್ಲಿ ಶಾಲೆ ಕಾಲೇಜುಗಳಲ್ಲಿ ನಾವು ಯಾವ ಜಾತಿಯವರು ಅನ್ನೋದೇ ನಮಗೆ ಗೊತ್ತಾಗ್ತಿರಲಿಲ್ಲ. ಎಲ್ಲೋ ಪೇರೆಂಟ್ಸ್ ಬಂದು ನಮ್ಮ ಜಾತಿ ಮತ್ತು ಧರ್ಮದ ಕಾಲಮಲ್ಲಿ ನಮೂದಿಸಿ ಹೋಗಿರೋದನ್ನು ಬಿಟ್ಟರೆ ನಾವು ಯಾವ ಜಾತಿಯವರು, ಇವರು ಯಾವ ಜಾತಿಯವರು ಅಂತ ಗೊತ್ತಿರದೆ ಅನ್ಯೋನ್ಯವಾಗಿ ಬೆರೆತು ಹೋಗ್ತಕ್ಕಂಥ ಕಾಲ ಒಂದಿತ್ತು. ಆದರೆ ಇವತ್ತು ಶಾಲಾ ಮಕ್ಕಳಿಗೆ ಕೂಡ ನಾವು ಇಂಥ ಜಾತಿಯವರೇ ಅನ್ನೋದು ಗೊತ್ತಾಗೋಗ್ಬಿಟ್ಟಿದೆ. ಇದು ದುರಂತ ಅಲ್ವಾ? ಭ್ರಾತೃತ್ವ ಅನ್ನೋದು, ಸಹೋದರತೆ ಅನ್ನೋದು ಹೇಗೆ ಬರಲು ಸಾಧ್ಯ? ಇವತ್ತು ಇದಕ್ಕೆಲ್ಲ ಕಾರಣ ಆಗ್ತಿರ್ತಕ್ಕಂಥದ್ದು ಜಾತಿ ರಾಜಕಾರಣ, ಜಾತಿ ಮತಗಣನೆ ಮತ್ತು ಮಾಧ್ಯಮ ಮತ್ತು ವೃತ್ತಪತ್ರಿಕೆಗಳಲ್ಲಿ ನಾವೆಲ್ಲ ಪದೇ ಪದೇ ಬಿಂಬಿಸ್ತಾ ಇರೋದು ಈ ಜಾತಿಯವರು ಇಷ್ಟಿದ್ದಾರೆ, ಈ ಜಾತಿಯವರು ಇಷ್ಟಿದ್ದಾರೆ ಅಂತ ಹೇಳ್ತಕ್ಕಂಥದ್ದು. ಇದ್ರ ಬದಲಿಗೆ ಸ್ನೇಹಿತರೆ, ಈ ರಾಜ್ಯದಲ್ಲಿ ಇಷ್ಟು ಮತಗಳಿವೆ, ಈ ರಾಜ್ಯದಲ್ಲಿ ಇಷ್ಟು ಮತಗಳು ಬರ್ತವೆ, ಹೆಣ್ಣು ಇಷ್ಟು ಗಂಡು ಇಷ್ಟು ಅಂತ ಹೇಳೋಕ್ಕೆ ನಮಗೇನಾಗಿದೆ? ನಾವು ಕೂಡ ಎಲ್ಲ ಒಂದು ಕಡೆ ದಾರಿ ತಪ್ತಾ ಇದ್ದೀವಿ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾಗಿ ನಡೀತಾ ಇದ್ದೀವಿ ಅಂತ ಅನಿಸ್ತಾ ಇಲ್ವಾ? ಇದು ಯೋಚನೆ ಮಾಡಬೇಕಾದ್ರೆ ಸಾಕಷ್ಟು ಇದ್ದರೂ ಕೂಡ ಇವತ್ತು ಅನಿವಾರ್ಯವೋ ಅಥವಾ ಅದರ ಅವಶ್ಯಕತೆ ಇವರಿಗೆ ಇದೆಯೋ ಗೊತ್ತಾಗ್ತಾ ಇಲ್ಲ. ಆದರೆ ಆ ಜಾತಿ ಲೆಕ್ಕಾಚಾರದಿಂದ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಎಲ್ಲ ಜಾತಿ ಜನಾಂಗದವರು ಒಂದೇ ರೀತಿಯಾಗಿ ಬದುಕ್ತಕ್ಕಂಥ ಒಂದು ವ್ಯವಸ್ಥಿತ ರೀತಿ ಕೂಡ ಒಡೆದು ಇವತ್ತು ನಮ್ಮ ಜಾತಿ ಬೇರೆ, ನಿಮ್ಮ ಜಾತಿ ಬೇರೆ, ಹಬ್ಬ ಹರಿದಿನಗಳು ಕೂಡ ಡಿವೈಡ್ ಆಗಿ ಕರ್ಮಕ್ಕೆ ಇವತ್ತು ಅವ್ರ ಮುಖ ಇವ್ರ ಮುಖ ಅವರು ನೋಡಿದಂಥ ಪರಿಸ್ಥಿತಿಗೆ ಬಂದು ನಿಂತುಬಿಟ್ಟಿದೆ. ಈ ಜಾತಿ ರಾಜಕಾರಣ, ಮಾಧ್ಯಮಗಳಲ್ಲಿ ಬಿತ್ತರಿಸುವಿಕೆ ಮತ್ತು ಅದರ ಬಗ್ಗೆ ಹೆಚ್ಚಿನ ಒಲವು ಹೊಂದಿರುವುದರಿಂದ ಈ ನಮ್ಮ ದೇಶದ ಬೆಳವಣಿಗೆಗೆ ಮಾರಕವೇ ಹೊರತು ಪೂರಕ ಅಲ್ಲ ಸ್ನೇಹಿತರೆ, ಅಲ್ವಾ? ಸೊ ಈ ಥರದ ಜಾತಿ ರಾಜಕಾರಣ, ಜಾತಿಯನ್ನು ಬೆಳೆಯಲಿಕ್ಕೆ ಬಿಟ್ಟು ಅದರ ಬೇರುಗಳನ್ನು ಹಿಡಿದು ಜೋತಾಡ್ತಕ್ಕಂಥ ಜನಗಳು ಎಲ್ಲಿವರೆಗೆ ಇರ್ತೀವೋ ಅಲ್ಲಿವರೆಗೆ ದೇಶ ಅಭಿವೃದ್ಧಿಯತ್ತ ಸಾಗಲು ಅಸಾಧ್ಯದ ಮಾತಂತ ನನ್ನ ಭಾವನೆ. ಮತ್ತೊಂದು ಸಂಚಿಕೆಯಲ್ಲಿ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ.